ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಚೆನ್ನಾಗಿದ್ದೀರಾ? ಎಲ್ಲರೂ ಚೆನ್ನಾಗಿರ್ಬೇಕು ಅಂತ ಭಾವಿಸ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ರಾತ್ರಿ ಉಳಿದಿದ್ದನ್ನ ಕೆಲವರು ಫ್ರಿಡ್ಜ್ ಅಲ್ಲಿ ಇಡ್ತಾರೆ, ಕೆಲವರು ಹಂಗೆ ಇಟ್ಟು ಬೆಳಿಗ್ಗೆ ತಿಂತಾರೆ. ಅದರಿಂದ ಆರೋಗ್ಯ ಕೆಡಬಹುದು. ಅದಕ್ಕೆ ಆತರ ಎಲ್ಲ ಮಾಡಕ್ ಹೋಗ್ಬೇಡಿ. ಅದರಿಂದ ರೊಟ್ಟಿ ಮಾಡ್ಬೋದು, ಬೇಗನೆ ಆಗತ್ತೆ. ಕೆಲವರಿಗೆ ತೊಟ್ಟಕ್ ಬರಲ್ಲ, ಕೆಲವರಿಗೆ ಅರಿಯಕ್ ಬರಲ್ಲ. ಅಂತವ್ರು ಈ ತರ ಮಾಡ್ಕೊಂಡ್ ತಿಂದ್ರೆ ಚೆನ್ನಾಗಿರುತ್ತೆ. ಅನ್ನನ ಹಾಕೊಂಡು ಅದಕ್ಕೆ ಹಿಟ್ಟು ಹಾಕೊಂಡ್ಲಿ ಅದನ್ನ ಉಪ್ಪು ಹಾಕೊಂಡು ಒಂದು ಹದದಲ್ಲಿ ಕಲಸ್ಕೊಳ್ಳಿ. ಚೆನ್ನಾಗಿ ನಾದ್ಕೋಬೇಕು ಅದು. ಹಂಗಾದ್ರೆ ಚೆನ್ನಾಗಿ ರೊಟ್ಟಿ ಹರಿದೋಗಲ್ಲ, ಆತರ ಚೆನ್ನಾಗ್ ಬರುತ್ತೆ. ಚೆನ್ನಾಗಿ ಅಂದ್ರೆ ಚೆನ್ನಾಗ್ ನಾದ್ಕೊಬೇಕು. ಹಂಗಾದ್ರೆ ನಾವ್ ಎಷ್ಟು ಚೆನ್ನಾಗ್ ತೊಡ್ತೀವಿ ಅದೇ ತರ ಚೆನ್ನಾಗ್ ಬರುತ್ತೆ, ಎಷ್ಟು ಚೆನ್ನಾಗ್ ಅರಿತೀವಿ ಅದೇ ತರ ಚೆನ್ನಾಗ್ ಅರಿಯೋಕು ಬರುತ್ತೆ. ಹಿಟ್ಟು ಸ್ವಲ್ಪ ಜಾಸ್ತಿ ಹಾಕೊಳ್ಳಿ. ಹಿಟ್ಟು ಕಮ್ಮಿ ಆಗಿ ಅನ್ನ ಜಾಸ್ತಿ ಆದ್ರೆ ಹರಿದೋಗೋ ಚಾನ್ಸಸ್ ಇರುತ್ತೆ. ಅನ್ನ ಎರಡಕ್ಕೂ ಒಂದೇ ಸಲ ಅಂದ್ರೆ ಮೀಡಿಯಂ ಒಂದ್ ಹದ ಬರ್ಬೇಕು. ಆತರ ಕಲ್ಸ್ಕೊಂಡು ಈ ತರ ಇದ್ ಮಾಡ್ಕೊಂಡು ಅದು ಚೆನ್ನಾಗ್ ನಾದೋ ತರ ಕಲಸ್ಕೊಳ್ಳಿ. ಕಲ್ಸ್ಕೊಂಡಾದ್ಮೇಲೆ ಉಂಡೆ ತರ ಅರಿಯಕ್ಕೂ ಚೆನ್ನಾಗ್ ಬರುತ್ತೆ, ತುಂಬಾ ಚೆನ್ನಾಗಿರುತ್ತೆ, ಆರೋಗ್ಯನೂ ಚೆನ್ನಾಗಿರುತ್ತೆ. ಯಾಕಂದ್ರೆ ಮತ್ತೆ ಬಿಸಿ ಆಗುತ್ತಲ್ವಾ, ಅದರಿಂದ ಆರೋಗ್ಯನೂ ಚೆನ್ನಾಗಿರುತ್ತೆ. ಮಕ್ಳುಗಳಿಗೆ ಬೇಗ ಮಾಡ್ಬೋದು. ಇವಾಗಿನ ಮಕ್ಳುಗಳಿಗೆ ಅನ್ನ ತಿನ್ಸಿ ತಿನ್ಸಿ ಅದರಿಂದ ಶಕ್ತಿನೇ ಇಲ್ಲ ಅನ್ನೋ ತರ ಆಗಿದೆ. ಈ ತರ ಮಾಡಿ ಲಂಚ್ ಬಾಕ್ಸ್ಗೂ ಹಾಕೋಬಹುದು, ಇಲ್ಲ ಆಫೀಸ್ಗೂ ಹಾಕೊಂಡ್ ಹೋಗ್ಬೋದು, ಇಲ್ಲ ಮನೇಲೂ ತಿನ್ಬೋದು, ಚೆನ್ನಾಗಿರುತ್ತೆ. ಮಕ್ಳು ಊಟ ಮಾಡ್ತಾನೆ ಇಲ್ಲ ಅನ್ನೋರು ಇಂಥದ್ರು ಒಂದ್ ರೊಟ್ಟಿ ಹಾಕೊಟ್ಬಿಟ್ಟು ಮೇಲೆ ತುಪ್ಪನ ಬೆಣ್ಣೆನ ಹಾಕೊಟ್ರೆ ನೀಟಾಗಿ ತಿಂತಾರೆ. ಚೆನ್ನಾಗಿರುತ್ತೆ ನೋಡಿ. ಈ ತರ ಎಷ್ಟು ಬೇಕಾದ್ರೂ ಅರಿಬೋದು, ಮಧ್ಯದಲ್ಲೆಲ್ಲ ಒಡ್ಕೊಳ್ಳೋದು ಆತರ ಆಗಿರಲ್ಲ. ಎಷ್ಟು ಅಂದ್ರೆ ಎಷ್ಟ್ ಅಗಲ ಆದ್ರೂ ಲಟ್ಟಿಸ್ಕೊ ನೋಡಿ. ಎಲ್ರಿಗೂ ಇಷ್ಟ ಆಗುತ್ತೆ. ಈ ತರ ಟ್ರೈ ಮಾಡಿ. ಸುಮ್ನೆ ಫ್ರಿಡ್ಜ್ ಅಲ್ಲೆಲ್ಲ ಇಡ್ಕೊಂಡು ತಿಂದ್ಬಿಟ್ಟು ಅದೊಂಥರ ಇವಾಗಿನ ಎಲ್ರಿಗೂ ಆರೋಗ್ಯ ತುಂಬಾ ಕೆಡ್ತಾ ಇದೆ. ಅದ್ರಿಂದ ಬೇಡ. ಈ ತರ ರೊಟ್ಟಿ ಮಾಡಿ ಮತ್ತೆ ಬಿಸಿ ಆಗತ್ತಲ್ವಾ, ಯಾವ್ದೇ ತರದ ಪ್ರಾಬ್ಲಮ್ ಆಗಲ್ಲ. ಈ ತರ ಟ್ರೈ ಮಾಡಿ ಎಲ್ರು. ಅರ್ದಾದ್ಮೇಲೆ ಹಂಚು ಬಿಸಿ ಆಗಿರುತ್ತೆ. ಹಂಚ್ ಬಿಸಿ ಆದ್ಮೇಲೆ ಹಾಕೊಳ್ಳಿ. ಹಂಚು ಅರ್ಧ ಬರ್ಧ ಬಿಸಿ ಆದಾಗ ಹಾಕೋಬೇಡಿ, ಚೆನ್ನಾಗಿರಲ್ಲ, ಕಿತ್ತೋಗೋ ಚಾನ್ಸಸ್ ಇರುತ್ತೆ. ಫುಲ್ ಬಿಸಿ ಆದ್ಮೇಲೆ ಹಾಕೊಳ್ಳಿ. ಅದು ಬೆಂದಿದೆಯಾ ಇಲ್ವಾ ಅಂತ ನೋಡ್ಕೊಳ್ಳಿ. ಅದು ಸೈಡಲ್ಲೆಲ್ಲ ಎದ್ದಿರುತ್ತೆ. ಅದು ಬೆಂದ್ಮೇಲೆ ನೀರ್ ಹಾಕೊಂಡು ಸವರ್ಕೊಂಡು ಎರಡೂ ಕಡೆ ನೀಟಾಗಿ ಬೇಯಿಸ್ಕೊಳ್ಳಿ. ತುಂಬಾ ಚೆನ್ನಾಗಿರುತ್ತೆ, ಎಲ್ರು ಟ್ರೈ ಮಾಡಿ. ಒಂದ್ 4-5 ರೊಟ್ಟಿ ಮಾಡಿದೆ ಅಷ್ಟೇ. ನಾನು ಖಾರಕ್ಕೆ ಟೊಮೊಟೊ ಕಾಯಿ, ಮೆಣಸಿನಕಾಯಿ ಬೇಯಿಸ್ಕೊಂಡಿಟ್ಟಿದ್ದೆ, ಸಾಸಿವೆ, ಕಡಲೆಬೇಳೆ, ಈರುಳ್ಳಿ, ಕರಿಬೇವು, ಮೆಣಸಿನಕಾಯಿ ರುಬ್ಬಕ್ಕೆ ಹಾಕಿರ್ತೀನಿ, ಹಂಗಾಗಿ ಇದು ಒಗ್ಗರಣೆಗೆ ಹಾಕಲ್ಲ. ಖಾರಕ್ಕೆ ಮೆಣಸಿನಕಾಯಿ, ಬೇಯಿಸ್ಕೊಂಡಿರೋ ಟೊಮೊಟೊ ಕಾಯಿ, ಸ್ವಲ್ಪ ಜೀರಿಗೆ, ಬೆಳ್ಳುಳ್ಳಿ ಅಷ್ಟೇ ಹಾಕಿರೋದು. ಟೊಮೊಟೊ ಫುಲ್ ಹಣ್ಣಾಗಿರೋದು ಬೇಡ, ಸ್ವಲ್ಪ ಕಾಯಿ ತರ ಇರುತ್ತಲ್ಲ ಅದನ್ನ ಹಾಕೊಳ್ಳಿ. ಅದು ಚೆನ್ನಾಗ್ ಮಾಡ್ಬೇಕು. ಅಂಗಡಿ ಹುಡುಗರಿಗೆ ಕೊಡ್ತಾ ಇದ್ದೀನಿ ತಿಂಡಿನ. ಅವರಿಗೆ ಟೊಮೊಟೊ ಬಾತ್ ಮಾಡಿದ್ದೆ, ಇನ್ನೊಂದ್ 2 ಜನಕ್ಕೆ ರೊಟ್ಟಿ ಮಾಡಿದ್ದೆ. ಬೆಳಿಗ್ಗೆ ಅವ್ರಿಗೂ ತಿಂಡಿ ಮಾಡ್ಬೇಕು. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಏನಾದ್ರು ಬೇಕಂದ್ರೆ ಕಮೆಂಟ್ ಮಾಡಿ ತಿಳಿಸ್ತೀನಿ. ಇಷ್ಟೇ ಇವತ್ತಿನ ವ್ಲಾಗು. ಥ್ಯಾಂಕ್ ಯು.